ಹಾಯ್ ಸ್ನೇಹಿತರೆ, ಒಂದು ಕತೆ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡ್ರಿ, ಅರ್ಧಕ್ಕೆ ನಿಲ್ಲಿಸ್ಬೇಡ್ರಿ. ಚೆನ್ನಾಗಿದ್ರೆ ಲೈಕ್ ಕೊಡ್ರಿ, ಚೆನ್ನಾಗಿಲ್ದಿದ್ರೆ ಲೈಕ್ ಕೊಡಕ್ ಹೋಗ್ಬೇಡ್ರಿ. ಚೆನ್ನಾಗಿದ್ರೆ ಮಾತ್ರ ಲೈಕ್ ಕೊಟ್ಟು ನೋಡ್ರಿ. ಪೂರ್ತಿ ವಿಡಿಯೋ ನೋಡ್ರಿ. ಒಂದು ಕತೆ ಹೇಳ್ತೀನಿ. ನಮ್ಗೆ ಯಾರೋ ನಮ್ಮೂರಾಗೆ ಕಡಲೆ ಗಿಡದ ತಳಿಗೆ ಹೋಗುವಾಗ ನಮಗೆ ಒಂದು ಅಜ್ಜಿ ಹೇಳಿತ್ತು. ಅಜ್ಜಿ ಇಲ್ಲ, ಈಗ ತೀರೋಗೈತೆ. ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದ್ದಾರೆ, ಅಜ್ಜಿ ಇಲ್ಲ. ಆ ಅಜ್ಜಿ ಹೇಳಿರೋ ಕತೆ ನಮ್ಮ ಮನಸ್ಸಿನಾಗ ಇನ್ನ ಐತೆ ನೋಡಿ. ನಿಮ್ಗೆಲ್ಲರಿಗೂ ನಾನು ಆ ಕತೆನ ಪರಿಚಯ ಮಾಡಿಕೊಡ್ತಿದ್ದೀನಿ. ಮತ್ತೆ ಒಂದೂರಾಗೆ ಒಬ್ಬ ತಂದೆ ಇರ್ತಾರೆ. ಒಬ್ಬರು ತಂದೆ ಇದ್ರೆ ಆ ತಂದೆಗೆ 7 ಜನ ಗಂಡ್ಮಕ್ಳು, ಒಂದೇ ಹೆಣ್ಮಗಳು ಇರ್ತೈತೆ. 7 ಜನ ಗಂಡ್ಮಕ್ಳಿಗೆ ಒಂದೇ ಹೆಣ್ಮಗಳು ಇರ್ತಾರೆ, ತಂದೆ ಇರ್ತಾರೆ. ಅವರು ತುಂಬಾ ವ್ಯವಸಾಯ ಜಾಸ್ತಿ. ಅವ್ರದ್ದು ದನ ಎಲ್ಲ, ಹಸು ಎಮ್ಮೆ ದನ ಗರುಗಳು ಎಲ್ಲ ಜಾಸ್ತಿ ಕಟ್ಕೊಂಡಿರ್ತಾರೆ. ಅವರು ಜಾಸ್ತಿ ಜಮೀನು ಇರ್ತೈತೆ ಅವ್ರದ್ದು. ಅವ್ರವು ಓದೆಲ್ಲ ಮುಗ್ದಿರ್ತವೆ. ಓದೆಲ್ಲ ಮುಗಿದು ಮನೆಗೆ ಮನೆ ಕೆಲಸ ಮಾಡ್ಕೊಂಡು ಇರ್ತೈತೆ. ಅವರು ಹೊಲ್ತಕ್ಕೆ ಹಣ್ಣುಗಳೆಲ್ಲ ಬೇಸಾಯ ಮಾಡ್ಕೊಂಬಕ್ಕೆ ದಿನ ಹೋಗ್ತಾ ಇರ್ತಾರೆ ಹೊಲ್ದ ಹತ್ರ. ದಿನ ಎಲ್ಲ 7 ಜನ ಅಣ್ಣ ತಮ್ಮಗಳಿಗೂ 7 ಜೊತೆ ದನ ಕಟ್ಕೊಟ್ಟಿರ್ತಾರೆ ಅವ್ರ ತಂದೆಯವರು. 7 ಜೊತೆ ದನ ಕಟ್ಕೊಟ್ರೆ ದಿನ ಬೇಸಾಯ ಮಾಡ್ಕೊಂಬರಕ್ ಹೋಗ್ಯಾರ. ಅವ್ರದ್ದು ಜಾಸ್ತಿ ಹೊಲ ಇರ್ತೈತೆ. ಎಷ್ಟು ದಿನ ಒಂದು ಎಕರೆಗೆ ಇದ್ರೂ ಮುಗಿಯಲ್ಲ ಅವ್ರದ್ದು. ಅಂತ ದೊಡ್ಡ ಶ್ರೀಮಂತರು ಬೇಸಾಯ ಮಾಡ್ತಾ ಇರ್ತಾರೆ. ಅವ್ರಿಗೆ ತಾಯಿ ಇರಲ್ಲ. 7 ಜನ ಹೆಣ್ಣುಗಳು, ಒಂದು ತಂಗಿ ಇರ್ತೈತಿ. ಅವ್ರಿಗೆ ದಿನ ಇದು ತಂಗಿ ಊಟ ಮಾಡ್ಕೊಂಡು ದಿನ ಊಟ ಇಕ್ ಬರಬೇಕು. ಊಟ ಇಕ್ ಬರೋಕ್ಕೆ ಹೋಗೋದು ದಿನಾನ. ಅವ್ರಿಗೆಲ್ಲ ಊಟ ಕೊಡೋದು, ಮನೆ ಹತ್ರ ಬಂದು ಮನೆ ತಗೇನ ಕೆಲಸ ಮಾಡ್ಕೊಂಡಿರೋದು. ತಂದೆ ಸ್ವಲ್ಪ ವಯಸ್ಸಾಗಿರ್ತೈತಲ್ಲ, ಹೋಗೋರ್ನು ಬರೋರಿಗೆಲ್ಲ ಬುದ್ಧಿ ಹೇಳ್ಕೊಂಡು ಮನೆ ತಗೆ ಕೂಕೊಂಡಿರ್ತಾರೆ, ಟೈಮ್ ಪಾಸ್ ಮಾಡ್ಕೊಂಡು. ಅವ್ರಿಗೆ ಬೇಸಾಯ ಮಾಡಿ ಅಲ್ಲೇ ವಯಸ್ಸಾಗಿರ್ತೈತೆ. ಅವ್ರೇನು ಬೇಸಾಯಕ್ಕೆ ಹೋಗಲ್ಲ. ಗಂಡು ಮಕ್ಕಳನ್ನೆಲ್ಲ ನೋಡ್ಕೊಂಡು ಮನೆ ಹತ್ರ ಇರ್ತಾರೆ ಅವರು. ಆವಾಗ ಒಂದಿನ ಊಟ ಇಕ್ ಬರೋವಾಗ ಅಲ್ಲಿ ದಾರೆಗೆ ಹೊಂಗೆ ಗಿಡದ್ದು ಸೋಲು ಅಂತ ಇರ್ತೈತೆ. ಹೊಲ್ದ ಹತ್ರ ಒಂದು ಹಳ್ಳ ಇರ್ತೈತೆ. ಅಲ್ಲಿ ಹಳ್ಳದಾಗೆ ಒಂದು ಹೊಂಗೆ ಗಿಡದ ಸೋಲು ಇರ್ತೈತೆ. ಅಲ್ಲಿ ಒಂದು ಕಳ್ಳಿ ಇರ್ತೈತಿ. ಆ ಕಳ್ಳಿ ಏನು ಮಾಡ್ತೈತೆ, ಕರೆಕ್ಟಾಗಿ 7 ಜನ ಹಣ್ಣುಗಳಿಗೂ 7 ಮುದ್ದೆ ಮಾಡ್ಕೊಂಡು ಹೋಗಿರ್ತಾಳೆ ತಂಗಿ. 7 ಮುದ್ದೆ ಮಾಡ್ಕೊಂಡು ಹೋದ್ರೆ ಕಳ್ಳಿ ನನಗೊಂದು ಮುದ್ದೆ ಕೊಡು ಅಂತ ಕೇಳ್ತೈತಂತೆ. ನನ್ಗೊಂದು ಮುದ್ದೆ ಕೊಡು ಅಂತ ಕೇಳಿದ್ರೆ ಅವಳು ಹುಡುಗಿ ಹೇಳ್ತೈತೆ, ಇವತ್ತು ನಮ್ಮ ಮನೆಯವ್ರಿಗೆ 7 ಜನಕ್ಕೂ 7 ಮುದ್ದೆ ಕರೆಕ್ಟಾಗಿ ಮಾಡ್ಕೊಬಂದಿದ್ದೀನಿ, ನಿನಗೆ ನಾಳೆಗೆ ಮಾಡ್ಕೊಬಂದು ಕೊಡ್ತೀನಿ 1 ಮುದ್ದೆ ಎಕ್ಸ್ಟ್ರಾ ಅಂತಂದು ಹೇಳಿ ಮನೆ ಕಡೆ ಹೋಗ್ಬಿಡ್ತೈತೆ ಆ ಹುಡುಗಿ. ನೆಕ್ಸ್ಟು ಬೆಳ್ಕರಿತು. ಇನ್ನೇನು ತಿರ್ಗಾ ಮತ್ತೆ ಹೊಲ್ದ ಹತ್ರ ಹೋಗ್ಬೇಕು. ಹಣ್ಣುಗಳೆಲ್ಲ ಮಡಿಕೆ ನಗಗಳು ಹುಡ್ಕೊಂಡು ದನ ಹೊಡ್ಕೊಂಡು ಹೊಲ್ದ ಕಡೆ ಹೊಲ್ಬಿಟ್ರು. ಆಲೇ ಟೈಮ್ ಆಗ್ತಾ ಬಂತು, ಊಟದ ಟೈಮು. ತಂಗಿ ತಿರ್ಗಾ ಆಲೇ ಬುತ್ತಿ ಎಲ್ಲ ನೆಕ್ಸ್ಟು ತಿರುಗಿ ದಿನ ಊಟ ಎಲ್ಲ ರೆಡಿ ಮಾಡಿ ಊಟ ಕಟ್ಟಿಳು, ಬುತ್ತಿ ತಟ್ಟಿಗೆಲ್ಲ ತುಂಬಿಳು. ಅದಕ್ಕೆ ತಿರ್ಗಾ ಇವತ್ತು ಕರೆಕ್ಟಾಗೆ 7 ಮುದ್ದೆ ಆಗ್ಯದವಲ್ಲ. 7 ಮುದ್ದೆ, ಇನ್ನೊಂದು ಮುದ್ದೆ ಹೆಂಗೆ ಮಾಡೋದು? ಕಳ್ಳಿ ಬೇರೆ ನಾಳೆಗೆ ಮುದ್ದೆ ತಂದು ಕೊಡ್ತೀನಿ ಅಂತ ಹೇಳಿದ್ದೆ. ಮುದ್ದೆ ಇಲ್ವಲ್ಲ, ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಅಲ್ಲೇ ಒಂದು ಗುಂಡ್ಕಲ್ಲು ಇರ್ತೈತಂತೆ. ಆ ಗುಂಡ್ಕಲ್ಲು ತಗೊಬಿಟ್ಟು ಮುದ್ದೆ ಕಟ್ಟಿರ್ತಾರಲ್ಲ ತಾದೆಲ್ಲ ಕೆದ್ಬಿಟ್ಟು ಆ ಗುಂಡ್ಕಲ್ಗೆಲ್ಲ ಸವರ್ಬಿಡ್ತಾರೆ. ಸವರ್ದಾಗ ಅದೇನು ಮಾಡ್ತೈತೆ, ಗುಂಡ್ಕಲ್ಲು ಮುಚ್ಕೊಂಡು ಮುದ್ದೆ ಆಗ್ಬಿಡ್ತೈತೆ. ಮುದ್ದೆ ಆದಾಗ 7 ಮುದ್ದೆ ಜೊತೆಗೆ 1 ಮುದ್ದೆ ಆಗ್ತೈತೆ. ಅದನ್ನು 8 ಮುದ್ದೆ ಹಾಕ್ಕೊಂಡು ಬುತ್ತಿ ತಟ್ಟೆಗೆ ತುಂಬ್ಕೊಂಡು ಹೊಲ್ತಕ್ಕೆ ಹೋಗಿ ಹಣ್ಣುಗಳಿಗೆಲ್ಲ ಊಟ ಇಕ್ಕಿ ನೆಕ್ಸ್ಟ್ ಬರುವಾಗ ದಾರಿಗೆ ಕಳ್ಳಿ ಅಡ್ಡ ಹಾಕೊಂಡು ಕುಂತಿರ್ತೈತೆ. ಆವಾಗ ಕಳ್ಳಿ ದಾರೆಗೆ ಅಡ್ಡ ಹಾಕೊಂಡು ಕುಂತಿರ್ತೈತಲ್ಲ, ಹಣ್ಣುಗಳಿಗೆಲ್ಲ 7 ಮುದ್ದೆನೂ 7 ಜನಕ್ಕೆ ಇಕ್ಕಿ ಉಳಿದಿರೋದೊಂದು ಮುದ್ದೆ ತಗೊಬಂದಿದ್ದು. ಎಷ್ಟು ಮುದ್ದೆ ಗುಂಡ್ಕಲ್ಲು ಸವರಿರೋ ಮುದ್ದೆ. ಅದು ಗುಂಡ್ಕಲ್ಲು ಸವರಿರೋ ಮುದ್ದೆ ಕಳ್ಳಿ ಮುನ್ಕಿ ಇಕ್ತಾಳೆ. ಕಳ್ಳಿ ಮುನ್ಕಿ ಇಕ್ಕಿ ಕಳ್ಳಿಗೆ ಹೇಳ್ತಾಳೆ, ನಾನು ಹೋಗೋವರೆಗೂ ಸುಮ್ಮನಿರು, ನಾನು ಹೋದ್ಮೇಲೆ ನೀನು ತಿನ್ನು ಮುದ್ದೆನ, ಅದ್ವರಿನ ತಕ ನೀನು ಮುದ್ದೆ ಊಟ ಮಾಡೋಕೆ ಹೋಗ್ಬೇಡ ನಾನು ಇರೋವರೆಗೂ ಅಂತ ಹೇಳ್ತಾಳೆ. ಆತು ಬಿಡು, ಮುದ್ದೆ ಕೊಟ್ಟೈತಲ್ಲ ಅಂತೇಳಿ ಕಳ್ಳಿ ಸಂತೋಷವಾಗಿ, ನೀನು ಹೋದ್ಮೇಲೆ ತಿಂತೀನಿ ಹೇಳಮ್ಮ, ನೀನು ಹೋಗು ಅಂತಂದಾಗ ಓತು ತಿರುಗಿ ನೋಡ್ಕೊಂಡು ಮನೆ ಸಿಕ್ಕೋವರೆಗೂ ನೋಡ್ಕೊಂಡು ಹೋತು. ಕಳ್ಳಿಗೆ ಹಸುವಾಗ್ತಿತ್ತಲ್ಲ, ಅವಳ ಕಡೆ ನೋಡ್ತಾ ಗಬಕ್ಕನ್ನ ಬಾಯಿಕ್ಕಿ ಕಡ್ದ್ಬಿಡ್ತು. ಮುದ್ದೆ ಅಲ್ವಲ್ಲ, ಅದು ಗುಂಡ್ಕಲ್ಲು ಮುದ್ದೆ ಸವರಿರೋದು. ಅದೇನು ಮಾಡಿಬಿಡ್ತು, ಅಲ್ಲು ಲಟಕ್ ಅಂತಂದೇಳಿ ಬಾಯಗಳಲ್ಲೆಲ್ಲ ಉದ್ರೋದಾಗ ಕಳ್ಳಿಗೆ ಏನು ಮಾಡಿಬಿಡ್ತು, ಈಸರ ಬಂದ್ಬಿಡ್ತು, ಕೋಪ ಬಂದ್ಬಿಟ್ಟು ನೆಕ್ಸ್ಟ್ ಬುತ್ತಿ ತಗೊಂಬರೋವರೆಗೂ ಅಲ್ಲೇ ಕಾತ್ಕೊಂಡಿದ್ಲಲ್ಲ. ನೆಕ್ಸ್ಟ್ ತಿರುಗಿ ದಿನ ಬುತ್ತಿ ತಗೊಂಡು ಹೋವಾಗ ಇವಳು ಗುಂಡ್ಕಲ್ಲು ಮುದ್ದೆ ಸವರಿಕ್ಕಿರೋದು ಗೊತ್ತಿತ್ತಲ್ಲ ಈ ಹುಡುಗಿಗೆ. ದಾರಿ ಚೇಂಜ್ ಮಾಡಿ ಬೇರೆ ದಾರೆಗೆ ಹೋದ್ಲು. ಬೇರೆ ದಾರೆಗೆ ಹೋಗಿ ಹಣ್ಣುಗಳಿಗೆಲ್ಲ ಊಟ ಇಕ್ಕಿ ಬುತ್ತಿ ತಟ್ಟಿ ಎಲ್ಲ ಖಾಲಿ ಆಯ್ತು. ಬುತ್ತಿ ತಗೊಂಡು ನೋಡೋಣ ಕಳ್ಳಿ ತಿಂದೇತಾ ಇಲ್ವೋ ನೋಡೋಣ ಅಂತೇಳಿ ನೆಕ್ಸ್ಟ್ ಅದೇ ದಾರೆಗೆ ಬಂದ್ಲು, ಮುದ್ದೆ ಕೊಟ್ಟೋಗಿರೋ ದಾರೆಗೆ. ಅದೇ ದಾರೆಗೆ ಬಂದಾಗ
ಅವಾಗ ಕಳ್ಳಿ ಕೋಪ ಬಂದಿತ್ತಲ್ಲ, ಅಲ್ಲೆಲ್ಲ ಉದ್ರಿದ್ವಲ್ಲ, ಸಿಟ್ಟು ಬಂದುಬಿಟ್ಟು ಅದೇನು ಮಾಡಿಬಿಡ್ತು, ಬುತ್ತಿ ತಟ್ಟಿ ಎಲ್ಲ ಕಿತ್ತಾಕ್ಬಿಟ್ಟು ಕಡ್ದು ಗಾಯ ಎಲ್ಲ ಮಾಡಿ ಜಾಸ್ತಿ ಮೈನೋವು ಮಾಡಿ ಗಾಯ ಮಾಡಿ ಎಲ್ಲ ತಲೆ ಎಲ್ಲ ಇದು ಮಾಡಿ ಕಿತ್ತು ಕಳಿಸ್ಬಿಡ್ತು. ಮೈ ಕೈ ಎಲ್ಲ ಗಾಯ ಮಾಡಿಬಿಟ್ಟು ಆವಾಗ ಮನೆಗೆ ಬಂದ್ಲು ಮಗಳು. ಮನೆಗೆ ಬಂದರೆ ತಂದೆಗೆ ಮಗಳ ಮೇಲೆ ಶಾನೆ ಪ್ರೀತಿ. ಗಂಡು ಮಕ್ಳಿಗಿನ್ನ ಒಂದೇ ಹೆಣ್ಮಗ ಅಲ್ವೇ, ಗಂಡು ಮಕ್ಳು 7 ಜನ ಇದ್ದಾರೆ, ಇದು ಒಂದೇ ಹೆಣ್ಮಗ, ತಾಯಿ ಬೇರೆ ಇಲ್ಲ, ನಾನು ನೋಡ್ಕೊಂಬ ಇನ್ಯಾರು ನೋಡ್ಕೊಂಬದು ಅಂತೇಳಿ ತಂದೆ ಗಂಡು ಮಕ್ಳಿಗಿನ್ನ ಹೆಣ್ಮಗಳನ್ನ ಶಾನೆ ಪ್ರೀತಿಯಿಂದ ಬೆಳೆಸಿ ಶಾನೆ ಪ್ರೀತಿಯಿಂದ ನೋಡ್ಕೊಂಡಿದ್ರು ತಂದೆಯವರು. ಯಾಕಮ್ಮ ಹಿಂಗಾಗೈತಲ್ಲ, ಏನತ್ತಮ್ಮ ಯಾಕಮ್ಮ ಹಿಂಗೆ ಮೈ ಕೈಯೆಲ್ಲ ಗಾಯ ಆಯ್ತು ಅಂತಂದು ತಂದೆ ಕೇಳಿದ್ರೆ, ಕಳ್ಳಿಗೆ ಹಿಂಗೆ ಮೋಸ ಮಾಡಿದ್ದೀನಿ, ಈ ಥರ ಆಯ್ತು ಹಿಂಗಾಗೈತೆ ಅಂತ ಹೇಳಿಲ್ಲ ಮಗಳು. ಏನು ಮಾಡಿಳು ಅಂದರೆ, ಹಣ್ಣುಗಳು ಸರಿಗೆ ಊಟ ಮುದ್ದೆ ನೀನು ಸರಿಗೆ ಮಾಡ್ಕೊಬಂದಿಲ್ಲ ಅಂತೇಳಿ ಎಲ್ಲರೂ ನನ್ನ ಒಯ್ದು ಬಡ್ದು ಇದು ಮಾಡಿರು. ಅದಕ್ಕೋಸ್ಕರ ನಾನು ಅಳ್ತಾ ಬಂದುಬಿಟ್ಟೆ ಕಣಪ್ಪ ಅಂತಂದು ಹೇಳ್ಬಿಟ್ಲು. ಮೊದಲೇ ತಂದೆಗೆ ಮಗಳ ಮೇಲೆ ಆಸೆ, ಗಂಡು ಮಕ್ಳಿಗಿನ್ನ. ಮಗಳು ಹೇಳಿದ್ದು ತಂದೆ ನಂಬಿಬಿಟ್ರು. ಅಯ್ಯೋ ಬಡ್ಡಿ ನನ್ನ ಮಕ್ಕಳ, ಊಟ ತಗೊಂಬಂದ್ರೆ ಮಗಳು ಈ ರೀತಿ ಮಾಡಿದ್ದೀರಾ, ಇವತ್ತು ಬರಲಿ ಸುಮ್ಮನಿರೋರು, ಬರಲಿ ಅಂತಂದೇಳಿ ತಂದೆ ಕೋಪದಿಂದ ಅವರು ಮಡಿಕೆ ನಗ ಎಲ್ಲ ಹೊಡ್ಕೊಂಬರೋದು, ಹೊರಗಡೆ ಬಾಗಿಲಲ್ಲೇ ಕುತ್ಕೊಂಡು ಕಾಯ್ತಾ ಇದ್ದಾನೆ ತಂದೆ. ಮಗಳಿಗೆ ಈ ರೀತಿ ಆಗೈತೆ ಅಂತ ನೋವು ತಿಂದು ಸಂಕಟದಿಂದ ಬಾಧೆ ಬಿದ್ಕೊಂಡು ನೋಡ್ತಾ ಇದ್ದಾರೆ ತಂದೆ. ದಾರಿ ಕಾಯ್ತಾವ್ರು ಅವ್ರಿಗೆ. ಬಂದರು ಎಲ್ಲ ಒಬ್ಬೊಬ್ಬನೇ ಎಲ್ಲ ನಗ ಮಡಿಕೆ ಎಲ್ಲ ದನ ಎಲ್ಲ ಕಟ್ಟಾಕಿರು ಎಲ್ಲ ಬಂದರು ಸೋಲು ಬಂದು, ಯಾಕಪ್ಪ ಈ ರೀತಿ ಕುಂತಿದ್ಯಾ, ಏನಪ್ಪ ಯಾಕೆ ಈ ಥರ ಕೋಪ ಇದ್ದೀಯಾ ಅಂತ ಕೇಳಿಬಿಟ್ರು. ಬಡ್ಡಿ ನನ್ನ ಮಗಳು ಊಟ ತಗೊಂಬಂದ್ರೆ ಎಲ್ಲ ಒಯ್ದು ಬಡ್ದು ಈ ಥರ ಮಾಡಿದಿರಿ ಅಂದರು ಅಂತ ಹೇಳ್ಬಿಟ್ಟು ಅವ್ರೇನು ಹೇಳೋಕ್ಕೆ ಕೊಡಲಿಲ್ಲ. ತಂದೆ ಕೈಯ ಮಚ್ಚಿತ್ತಲ್ಲ, ಒಬ್ಬೊಬ್ಬರನ್ನ ಎಲ್ಲರನ್ನೂ ಕಡ್ದಾಕ್ಬಿಟ್ಟ ತಂದೆ. 7 ಜನ ಅಂತಂದ್ಗಳ್ನು 7 ತಲೆನೂ ಉಳ್ಳಿಸ್ಬಿಟ್ಟು 7 ಗುಂಡಿ ತೋಡಿ 7 ಗುಂಡೆಕ್ಕೂ ಎಲ್ಲರನ್ನೂ ಒಂದೊಂದು ಗುಂಡೆಗೆ ಮುಚ್ಚಾಕ್ಬಿಟ್ಟ ತಂದೆ. ಮಗಳಿಗೆ ಕಳ್ಳು ಅಯ್ಯೋ ಅಂತಿಲ್ಲ, ಚುಳ್ಕಂತಿಲ್ಲ, ಮಗಳು ಸುಮ್ಮನೆ ಕುಂತಾಳೆ. ಆವಾಗಲೂ ನಿಜ ಹೇಳ್ತಾ ಇಲ್ಲ, ಈ ರೀತಿ ಆಗಿತ್ತು, ಕಳ್ಳಿ ಮುದ್ದೆ ಕೊಡೋಕೆ ಹಿಂಗೆ ಆಗೈತೆ ಅಂತ ಆವಾಗಲೂ ಒಪ್ಕೊಂತಿಲ್ಲ ಮಗಳು. ಆವಾಗ 7 ಜನನೂ 7 ಗುಂಡಿ ತೆಗೆದು 7 ಗುಂಡೆಕ್ಕೂ ಒಬ್ಬೊಬ್ಬನ ಮುಚ್ಚಿ 7 ಸಮಾಧಿ ಮಾಡಿ ಇಕ್ಬಿಡ್ತಾನೆ ತಂದೆ. ಮಗಳ ಮೇಲೆ ನೋಡಿ ಎಷ್ಟು ಪ್ರೀತಿ ಇಕ್ಕೊಂಡೇದನ್ ತಂದೆ. ಗಂಡು ಮಕ್ಳಿಗಿನ್ನ ಹೆಣ್ಮಕ್ಳು ಅಂದರೆ ಎಷ್ಟು ಬೆಲೆ ತಂದೆಗೆ. ಅದನ್ನೇ 7 ಗುಡ್ಡೆ ಆದವು. 7 ಗುಡ್ಡೆ ಮೇಲೆ ಒಂದೊಂದು ಕನಗಳು ಗಿಡ ಇಕ್ಕಿದ್ದ ಅವ್ರ ತಂದೆ ಗುರ್ತಿಗೆ ಅಂತ. ಅಲ್ಲಿಂದ ಒಬ್ಬ ಬಳೆ ಮರನೂ ಬತ್ತಾ ಇದ್ದ. ಬಳೆ ಮರ ಬಂದು ಬಳೆ ತಟ್ಕೊಂತೀರ ನಮ್ಮ ಅಂತಂದು ಅವ್ರ ಮನೆಗೆ ತಾಗಿ ಹಸಿ ಕೇಳ್ಕೊಂತ ಹೋಗ್ತಾ ಇದ್ದ. ಅವ್ರ ಮನೆ ಮುಂದೆ ಹಸಿ ಅಲ್ಲೇ ಹಿಂಗೇನು ದಾಟ್ಕೊಂಬರ್ಬೇಕು, ತೊಟ್ಕೊಂತೀವಿ ಬಾರೋಣ ಅಂತ ಅವ್ರ ಮಗಳಿತ್ತಲ್ಲ ಕರೆದ್ರು. ತೊಟ್ಕೊಂತೀವಿ ಬಾರೋಣ ಅಂತಂದ್ರು. ಹಿಂಗೆ ಹೊಲ್ದಾಗಿರ್ತೈತೆ ಅವ್ರ ಮನೆ, ಯಾಕೆ ಗುಡ್ಡೆ ದಾಟ್ಕೊಂಡೇ ಬರ್ಬೇಕು ಸೈಡ್ನಾಗ ಹಸಿ. ಇಲ್ಲಿ ಕನಗ್ಲು ಗಿಡ ಉಣಿದ್ನಲ್ಲ, ಕನಗ್ಲುವ ಎಂಥ ಸನಕವೆ, ಬಳೆ ಮರಂಗೆ ಕನಗ್ಲುವ ನೋಡಿ ಇಷ್ಟ ಆಯ್ತು. ಒಂದು ಕನಗ್ಲುವ ಕಿತ್ಕೊಂಬನೊಂದೆರಡು ಅಂತೇಳಿ ಹೋಗಿ ಒಂದು ಕನಗ್ಲು ಹಿಡ್ದಕ್ಕೆ ಕೈ ಇಕ್ತ. ಅದೇನು ಮಾಡ್ತು ಗುಡ್ಡೆ, ಬಳಸೆಟ್ಟಿ ಮುಟ್ಟಿರೆ ಕೆಟ್ಟೆ ತಂಗಿ ಎಂಬಳು ತಾತ ಹೇಗಿತ್ತು 7 ಜನ ಅನ್ಗಳ್ನ ತಲೆ ವಹಿಸ್ತಾಳಲ್ವೇ ಅಂತ ಒಂದು ಸಮಾಧಿ. ಆವಾಗ ಇನ್ನೊಂದು ಗಿಡ ತಕ್ಕ ಹೋದ ಬಳಸೆಟ್ಟಿ, ಇನ್ನೊಂದು ಗಿಡ ಮುಡ್ದ. ಇನ್ನೊಂದು ಗಿಡನು ಬಳಸೆಟ್ಟಿ ಮುಟ್ಟಿರೆ ಕೆಟ್ಟೆ ತಂಗಿ ಎಂಬಳು ತಾತ ಹೇಗಿತ್ತು 7 ಜನ ಅನ್ಗಳ್ನ ತಲೆ ವಹಿಸ್ತಾಳಲ್ವೇ ಅಂತ. 3ನೇ ಸಮಾಧಿ ತಕೋದ. ಅದ್ರಾಗೂ ಒಂದು ಹೂವು ಕಿತ್ತ, ಎಲ್ಲ ಕಲ್ಲರ್ ಹೂವು ಚೆನ್ನಾಗಿ ಅಳ್ಳೇವೆ, ನೋಡಿರೆ ಕಿತ್ಕೊಂಬಕ್ ಸಖತ್ತ ಖುಷಿ ಆಗ್ಬಿಡ್ತೈತೆ ಆ ಬಳೆ ಮರನ್ಗೆ ಬಳಸೆಟ್ಟಿಗೆ. ಅದಕ್ಕೋಸ್ಕರ ಹೋಗಿ ಕಿತ್ಕೊಂಬಕ್ ಹೋಗ್ಯಾನ. ಇನ್ನೊಂದು ಸಮಾಧಿ ತಕೋದ. ಬಳಸೆಟ್ಟಿ ಮುಟ್ಟಿರೆ ಕೆಟ್ಟೆ ತಂಗಿ ಎಂಬಳು ತಾತಯ್ಯ ಗಿತ್ತಿ 7 ಜನ ಅನ್ಗಳ್ನ ತಲೆ ವಹಿಸ್ತಾಳಲ್ವೇ ಅಂತು. ಬಳೆಯನ್ ಬಂದ, ಏನು ಸ್ವಾಮಿ ನಿನ್ನ ಮಕ್ಕಳನ್ನ ಎಲ್ಲ ಏನು ಕಷ್ಟ ಬಂದಿತ್ತು, ಎಲ್ಲ ಈ ರೀತಿ ಉಣಾಕಿದೀಯಾ, ಏನಾಗಿತ್ತು ಅಂತ ಕೇಳ್ದ. ನನಗಿರೋಳು ಒಬ್ಳು ಮಗಳನ್ನ ಪ್ರೀತಿಯಿಂದ ಸಾಕಿದ್ರೆ ಇವರು ಎಲ್ಲರೂ ಸೇರ್ಕೊಂಡು ನನ್ನ ಮಗಳನ್ನ ಒಯ್ದು ಬಡ್ದು ಎಲ್ಲ ತರ್ದಿಕ್ಕಿ ಏನೇನೋ ಮೈನೋ ಮಾಡಿ ಕಳಿಸ್ಬಿಟ್ಟಿದ್ರು. ಕೋಪದಿಂದ ನಾನೇನು ಮಾಡಿದೆ, ಮುಸ್ತಕೊಂಡು ಎಲ್ಲರನ್ನ ಕಡ್ದು ಒಬ್ಬೊಬ್ಬನ ನನ್ನ ಗುಂಡ್ಯಕ್ಕೆ ಮುಚ್ಚಾಕ್ಬಿಟ್ಟೆ ಬಳಸೆಟ್ಟಿ ಅಂತ ಅವ್ರ ತಂದೆ ಹೇಳ್ದಾಗ ಬಳಸೆಟ್ಟಿ ಹೇಳ್ತಾನೆ, ಇದ್ರಾಗ ಏನು ಹಿಂಗೆ ನಾನು ಹಿಂಗೆ ಗುಂಡಿ ತಕ್ಕೋದಂಗೆಲ್ಲನ ಬಳಸೆಟ್ಟಿ ಮುಟ್ಟಿರೆ ಕೆಟ್ಟೆ ತಂಗಿ ಎಂಬಳು ತಾತ ಹೇಗಿತ್ತು 7 ಜನ ಅನ್ಗಳ್ನ ತಲೆ ವಹಿಸ್ತಾಳಲ್ವೇ ಅಂತ ಸ್ವಾಮಿ ಸಮಾಧಿಗಳೆಲ್ಲನ. ಇದ್ರಾಗ ಏನೋ ನಡೆದೈತೆ, ಮಗಳನ್ನ ಕುಂಡಿಸ್ಕೊಂಡು ವಿಚಾರಣೆ ಮಾಡೋದು ಚೆನ್ನಾಗೆ, ನಿಜಾಂಶ ಏನೋ ಅಂತ ಗೊತ್ತಾಗ್ತೈತೆ ಅಂತ ಬಳಸೆಟ್ಟಿ ಹೇಳ್ತಾನೆ. ಆವಾಗ ತಂದೆ ಮಗಳನ್ನ ಕುಂಡ್ರಿಸ್ಕೊಂಡು ಕೇಳ್ತಾನೆ, ಏನಮ್ಮ ಬಳಸೆಟ್ಟಿ ಹೇಳೋದು ನಿಜನೇನಮ್ಮ, ಏನು ನಡೆದಿತ್ತು ಕರೆಕ್ಟಾಗಿ ಹೇಳಮ್ಮ, ಈ ರೀತಿ ಅಂತಾವಂತೆ ಎಲ್ಲನ ನನಗೆ ಗೊತ್ತಿಲ್ಲದ ಸಡನ್ನಾಗಿ ಕೈ ಮಾಡಿಬಿಟ್ಟು ತಪ್ಪು ಮಾಡಿಬಿಟ್ಟಿದ್ದೀನೇನೋ ನನಗೆ ಅನ್ನಿಸ್ತಾ ಐತೆ,
ನಿಜಾಂಶ ಏನು ಅಂತ ಗೊತ್ತಿಲ್ದಲೆ ತಪ್ಪು ಮಾಡಿದ್ದೀನೇನೋ, ಏನು ನಡೀತು ಹೇಳಮ್ಮ ಅವತ್ತು ಅಂತ ಮಗಳನ್ನ ಕುಂಡಿಸ್ಕೊಂಡು ಕೇಳಿದಾಗ ಮಗಳು ಹೇಳ್ತಾಳೆ, ಈ ರೀತಿ ದಿನ ಮುದ್ದೆ ತಗೊಂಡೋಗ್ತಿದ್ದೆ ಅಣ್ಣಗಳಿಗೆ, ಕಾಲ್ಡಿ ಮುದ್ದೆ ಕೇಳ್ತು, ನಾನೇನು ಮಾಡಿದೆ ಗುಂಡ್ಕಲ್ಲು ಮುದ್ದೆ ಸಾವಿರ ಬಂದೆ, ಅದೇನು ಮಾಡಿಬಿಡ್ತು ತಿರುಗಿ ದಿನ ಬುತ್ತಿ ಇಕ್ಕಿ ನೋಡೋಣ ಮುದ್ದೆ ಇಕ್ ಬಂದಲ್ಲ, ಮುದ್ದೆ ಅನ್ಕೊಂಡ್ ಬಿರಿನ ಹೋಗಿ ಬಾಯಿ ಹಾಕ್ಬಿಡ್ತು, ಪಟ್ಟ ಅಂತ ಕಡಿತಿದ್ದಂಗೆ ಅಲ್ಲೆಲ್ಲ ಉದ್ರಿವು, ಆ ಕೋಪದಿಂದನೇ ಅದು ನಾನು ಕಾಯ್ಕೊಂಡೇ ಇತ್ತು, ನಾನು ಲಾಸಿ ಬತ್ತಿದ್ನಲ್ಲ ಆ ಕಾಲ್ಡಿ ನನ್ನ ಕಡ್ದು ಎಲ್ಲ ಮೈನೋ ಮಾಡಿ ಬಟ್ಟೆ ಎಲ್ಲ ಕಿತ್ತಾಕಿ ನಾನು ಇದು ಮಾಡ್ತು, ಇದೇ ನಡೆದಿದ್ದು ತಂದೆ ಅಂತ ಮಗಳು ಹೇಳ್ತಾಳೆ. ಅಯ್ಯೋ ಎಂಥ ಕೆಲಸ ಆಗೋತ್ತು ನನ್ನ ಕಡೆಯಿಂದ, ಎಂಥ ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ಬಿಟ್ಟು 7 ಜನ ಗುಂಡೆಗೆ ದೊಗ್ದು 7 ಜನ ಹಣ್ಣುಗಳ್ನೂ ಎಬ್ಬರಿಸಿ ದೇವರು ಶಿಷ್ಣೆ ಅಂತ ಮೊದ್ಲಿಗೆ ನಡೆಯೋದಂತ ಆ ಥರ, ಇವಾಗೇನೋ ಗೊತ್ತಿಲ್ಲ ನಮಗೆ, ಅವ್ರು ಹೇಳಿದ್ದು ನಾನು ಹೇಳ್ತಾ ಇರೋದು. ಆವಾಗ ಮಗಳನ್ನ ಏನು ಮಾಡಿಬಿಟ್ಲಂತೆ, ಅಷ್ಟು ಪ್ರೀತಿಯಿಂದ ಸಾಕಿದ್ದಳನ್ನ ಅನ್ಯಾಯವಾಗಿ ಮಕ್ಕಳನ್ನೆಲ್ಲ ಕಳ್ಕೊಬಿಟ್ಟೆ ಅಂತ ಹೇಳ್ಬಿಟ್ಟು ಮಗಳನ್ನ ಕತ್ತರಿಸಿ 7 ಗುಂಡೆಕ್ಕೂ ಹಾಕ್ಬಿಟ್ಟು ಮಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ಅವಾಗ 7 ಜನ ಮಕ್ಕಳನ್ನ ಎಬ್ಬರಿಸ್ಕೊಂಡು ಗಂಡು ಮಕ್ಕಳನ್ನ ತುಪ್ಪಾತು ಅಂತ ಶಿವನ್ ಇದರಿಂದ ಪ್ರದರ್ಶನದಿಂದ ಕೇಳ್ಕೊಂಡು ಅವಾಗ 7 ಜನ ಮಕ್ಕಳನ್ನು ಎದ್ದು ಬಂದ್ರಂತೆ. ಈ ರೀತಿ ನಡೀತವೆ ನೋಡು. ಸುಳ್ಳು ಹೇಳಿದ್ರೆ ಎಷ್ಟೇ ದಿನ ಸುಳ್ಳು ಮುಚ್ಚಿಕೊಂಡ್ರು ಒಂದಿನ ಬಯಲು ಬಂದೇ ಬರ್ತೈತೆ. ಕಾಣ್ದಿಲ್ಲ ಹೇಳಿ ನಂದೇ ನಡೀತೈತೆ ಅಂತ ಸುಳ್ಳು ಹೇಳಿದ್ರೆ ಅದೆಂದಾದ್ರೂ ಒಂದಿನ 10 ವರ್ಷ ಆಗಲಿ 5 ವರ್ಷ ಆಗಲಿ ವರ್ಷ ಆಗಲಿ 3 ತಿಂಗಳಾಗಲಿ 6 ತಿಂಗಳಾಗಲಿ ಎಂದಾದ್ರೂ ಒಂದಿನ ಬಯಲು ಬಂದೇ ಬರ್ತೈತೆ. ಇದೇ ಸತ್ಯ ನಾನು ಹೇಳ್ತಾ ಇರೋದು. ನೋಡೋರೆಲ್ಲ ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ಚೆನ್ನಾಗಿದ್ರೆ ಒಂದು ಲೈಕ್ ಕೊಡ್ರಿ.